ಇಲ್ಲಿ ಎಂತ ಇಲ್ಲಂದ್ರೂ ಇಷ್ಟು ಜಾಗಕ್ಕೆ 3,000-4,000 ರೂಪಾಯಿ ಬಾಡಿಗೆ ಇರುತ್ತೆ ಜಾತ್ರೆ ಮುಗಿಯೋವರೆಗೂ. ಆದ್ರೆ ಈ ಜೋಕಾಲಿದು ವಿಷಯಕ್ಕೆ ಬಂದ್ರೆ ಇಲ್ಲಿ ಈ ಎಂಡಿಂದ ಲಾಸ್ಟ್ ಎಂಡ್ವರೆಗೂ ಅಷ್ಟು ಸೇರಿ ಒಬ್ಬರೇ ಮುಗಿಸಿರ್ತಾರೆ. ಅದನ್ನ ಇವರು ಡಿವೈಡ್ ಮಾಡಿ ಬಾಡಿಗೆ ಕಟ್ತಾರೆ. ಎಂತ ಇಲ್ಲಂದ್ರೂ ಲಕ್ಷಾನುಗಟ್ಲೆ ಬಾಡಿಗೆ ಕಟ್ಟಿರ್ತಾರೆ ಇಲ್ಲಿಂದ ಅಲ್ಲಿವರೆಗೆ ಪೂರ್ತಿ. ಒಂದು 10-15 ದಿವಸ ಮುಂಚೆನೆ ಬಂದು ರೆಡಿ ಮಾಡ್ತಿರ್ತಾರೆ. ಇಲ್ಲೆಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ ದೊಡ್ಡ ಜೋಕಾಲಿ. ಸಣ್ಣ ಜೋಕಾಲಿ ಇವಾಗ ಬಂದು ರೆಡಿ ಮಾಡ್ತಿದ್ದಾರೆ. ಇನ್ನು ಈ ಜೋಕಾಲಿ ರೆಡಿ ಮಾಡೋರಿಗೆ ಊಟ ಮಾಡಾಗ ನಿದ್ದೆ ಮಾಡೋವಾಗ ಅಷ್ಟೇ ರೆಸ್ಟು. ಉಳ್ಕಿ ಟೈಮ್ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಇಲ್ಲೇ ಊಟ ಮಾಡ್ತಿದ್ದಾರೆ ಒಂದಿಷ್ಟು ಮಂದಿ. ಇಲ್ಲೇ ಅಡುಗೆ ಮಾಡೋದು, ಇಲ್ಲೇ ಊಟ ಮಾಡೋದೆಲ್ಲ. 50 ಫೀಟ್ 100 ಫೀಟ್ ದೂರದಲ್ಲಿ ಈ ಥರ ಕಟ್ಟಿಗೆ ಕೊರೆದು ಹಾಕಿರ್ತಾರೆ. ಯಾಕಂದರೆ ಇದನ್ನ ದಾಟಿ ಈ ಕಡೆ ಯಾವುದೂ ಬೈಕ್ ಬರಬಾರ್ದು, ಜನರು ಅಷ್ಟೇ ಬರ್ಬೇಕು ಈ ಕಡೆ. ನನ್ನದೊಂದು ಕನಸು, ನಮ್ಮ ಮಣ್ಣಿನ ಕಥೆನ ಇಡೀ ಪ್ರಪಂಚಕ್ಕೆ ಹೇಳಬೇಕು ಅಂತ. ನಮ್ಮ ಊರು, ನಮ್ಮ ಜನ, ನಮ್ಮ ಊರಿಗೆ. ನಮಸ್ಕಾರ ರೀ ಎಲ್ಲ ಕೊಪ್ಪಳ ಮಂದಿಗೆ. ನಿನ್ನೆ ತೆಪ್ಪೋತ್ಸವದ ವಿಡಿಯೋ ಹಾಕಿದ್ದೆ, ಒಂದು ಲೆಕ್ಕಕ್ಕೆ ರೀಚ್ ಆಗಿತ್ತು. ಅದಕ್ಕೆ ಇವತ್ತು ಕೊಪ್ಪಳ ಜಾತ್ರೆ ಜೋಕಾಲಿ ಅಂಗಡಿ ಎಲ್ಲ ಸಿದ್ಧತೆ ಯಾವ ಥರ ಆಗ್ತದೆ ಅಂತ ತೋರ್ಸಕ್ಕೆ ಬಂದಿದ್ದೀನಿ. ಇಲ್ಲಿ ಫಸ್ಟು ಕುಸ್ತಿ ಆಡೋದು ಗ್ರೌಂಡ್ ರೆಡಿ ಮಾಡಿದ್ದಾರೆ. ಇಲ್ಲಿ ಇದು ಜಾತ್ರೆ ಹಿಂದಿನ ದಿವಸ ಇರ್ಬೋದು, ನನಗೂ ಡೇಟ್ ಅಷ್ಟು ಗೊತ್ತಿಲ್ಲ. ಕುಸ್ತಿ ಆಡೋದು ಇದು. ಇಲ್ಲಿ ಈ ರೂಲರ್ ಇಲ್ಲೇ ಇಲ್ಲೆಲ್ಲ ಗ್ರೌಂಡ್ ಎಲ್ಲ ಕ್ಲೀನ್ ಮಾಡಿ ಒಂದು ಗ್ರೌಂಡಲ್ಲಿ ಕಾಣಲಾರ್ದಂಗೆ ಕ್ಲೀನ್ ಮಾಡೈತಿ. ಆ ಕಡೆ ಜೋಕಾಲಿ ಜಾತ್ರೆ ಎಲ್ಲ ಸಿದ್ಧತೆ ಆಗ್ತಿದೆ. ಈ ಕಡೆಗೆ ವಸ್ತು ಪ್ರದರ್ಶನ ಒಂದು ರೆಡಿ ಆಗ್ತಿದೆ, ಅದನ್ನು ತೋರಿಸ್ತೀನಿ ಇವಾಗ. ಗವಿಸಿದ್ದೇಶ್ವರ ಹೈಸ್ಕೂಲ್ ಮುಂದೆ ಇಲ್ಲೊಂದು ಸ್ಟೇಜ್ ರೆಡಿ ಮಾಡಿದ್ದಾರೆ. ಈ ಸ್ಟೇಜ್ ಯಾಕಪ್ಪ ಅಂದರೆ ಗವಿಸಿದ್ದೇಶ್ವರ ಅಜ್ಜವ್ರದ್ದು ಜೀವನ ಚರಿತ್ರೆಯನ್ನು ಉಚಿತ ನಾಟಕವಾಗಿ ತೋರಿಸ್ತಾರೆ. ಇಲ್ಲಿ ಇದಕ್ಕೆ ಯಾವುದೇ ಟಿಕೆಟ್ ಇರಲ್ಲ, ಬೈಲೋನದಲ್ಲಿ ಉಚಿತವಾಗಿ ತೋರಿಸ್ತಾರೆ ಇದನ್ನು. ಸ್ಟೇಜ್ ಅರ್ಧ ರೆಡಿ ಆಗಿದೆ, ಇನ್ನೂ ಪೆಂಡಲ್ ಹಾಕಬೇಕು, ಡೆಕೋರೇಷನ್ ಎಲ್ಲ ರೆಡಿ ಮಾಡಬೇಕು. ಇದ್ರ ಪಕ್ಕನೇ ಎಡಗಡೆಗೆ ಇಲ್ಲಿ ವಸ್ತು ಪ್ರದರ್ಶನಾಲಯ ಒಂದು ರೆಡಿ ಮಾಡಿದ್ದಾರೆ. ಅದು ಇನ್ನೂ ರೆಡಿ ಆಗಿಲ್ಲ ಅಷ್ಟು. ಇದು ವಸ್ತು ಪ್ರದರ್ಶನಾಲಯ ಇನ್ನೂ ರೆಡಿ ಮಾಡ್ತಿದ್ದಾರೆ, ಇನ್ನೂ ರೆಡಿ ಆಗಿಲ್ಲ. ಜಾತ್ರೆ ಇನ್ನೂ 4 ದಿವಸ ಐತೆ. ಇದು ಜಾತ್ರೆ ದಿನ, ಜಾತ್ರೆ ಆದಮೇಲೆ 2 ದಿನ ಇರುತ್ತೆ, 3 ದಿನ ಪ್ರದರ್ಶನ ಇರ್ತೈತೆ ಇಲ್ಲಿ. ಇದೂ ಉಚಿತವಾಗಿರುತ್ತೆ, ಯಾವುದೇ ಟಿಕೆಟ್ ಇರೋಲ್ಲ. ಈ ವಸ್ತು ಪ್ರದರ್ಶನಾಲಯ ಮಗ್ಲನೇ ಇಲ್ಲೊಂದು ವ್ಯಾಪಾರದ ಇದು ಅಂಗಡಿ ಹತ್ರ ಮಾಡಿರ್ತಾರೆ. ಇಲ್ಲೆಲ್ಲ ಒಂದೊಂದು ಶಾಪ್ ಇರ್ತವೆ. ಹಳ್ಳಿ ಹೊಲಕ್ಕೆ ಏನಾದರೂ ಬೇಕಾಗಂಥವೆಲ್ಲ ಇರ್ತವೆ. ಇಲ್ಲಿ ಒಂದು ವಿಲೇಜ್ ಟೈಪ್ ರೆಡಿ ಮಾಡಿರ್ತಾರೆ, ಇನ್ನೂ ರೆಡಿ ಆಗಿಲ್ಲ. ಇದು ಮಣ್ಣು ಅಷ್ಟು ಹಾಕಿದ್ದಾರೆ. ಅಲ್ಲಿ ನಾವು ನಗರ ವಿಲೇಜ್ ಟೈಪ್ ರೆಡಿ ಮಾಡ್ತಾರೆ. ಇನ್ನು ಜಾತ್ರೆ 3 ದಿವಸ ಇರೋಕ್ಕೆ ಇಲ್ಲಿ ಏನೋ ಅಷ್ಟು ರೆಡಿ ಆಗಿಲ್ಲ. ಇದು 5,000 ವಿದ್ಯಾರ್ಥಿಗಳ ಉಚಿತ ವಸತಿ ನಿಲಯ. ಇಲ್ಲೇ ಒಂದು ಮಠದ ಕಡೆಯಿಂದ ಒಂದು ಬುಕ್ ಸ್ಟಾಲ್, ಜನರಲ್ ಸ್ಟೋರ್ ಮಾಡಿದ್ದಾರೆ. ಇದು ನಾವು ಹಾಸ್ಟೆಲ್ನಾಗ ಇದ್ದಾಗಂತೂ ಯಾವುದೂ ಇದ್ದಿಲ್ಲ. ಇಲ್ಲೇ 2 ಅಂಗಡಿ ಇದ್ವು, ಬುಕ್ ಸ್ಟಾಲ್ ಅಲ್ಲ ಅವು. ಬುಕ್ ಸ್ಟಾಲ್ ಬುಕ್ಕು ಏನಾರು ಬೇಕಾದ್ರೆ ಮಠದ ಹತ್ರ ಹೋಗ್ಬೇಕಿತ್ತು. ಇವಾಗ ಇಲ್ಲೇ ಹಾಸ್ಟೆಲ್ ಪಕ್ಕದಲ್ಲೇ ಒಂದು ಬುಕ್ ಸ್ಟಾಲ್ ರೆಡಿ ಮಾಡಿದ್ದಾರೆ ಮಠದ ವತಿಲಿಂದ. ಇದು ಕೊಪ್ಪಳ ಜಾತ್ರೆ ಒಳಗಡೆ ಹೋಗುವ ಮೊದಲನೇ ಗೇಟು. ಈ ಥರ 5 ಗೇಟ್ಗಳಿರ್ತವೆ. ಇದು ಮೊದಲನೇ ಗೇಟು. ಆ ಕಡೆ 2, 3, 4, 5 ಥರ ಗೇಟ್ಗಳಿರ್ತವೆ. ಗೇಟ್ ಪಕ್ಕದಲ್ಲಿ ಬ್ಯಾನರ್ ಹಾಕಿರ್ತಾರೆ. ಪ್ರತಿ ವರ್ಷನೂ ಇದೇ ಬ್ಯಾನರ್ ಹಾಕ್ತಾರೆ, ಯಾವತ್ತೂ ಚೇಂಜ್ ಆಗಿಲ್ಲ ಇದು ಬ್ಯಾನರ್. ಮೊದಲನೇ ಗೇಟ್ ಎಂಟ್ರಿ ಆದ ತಕ್ಷಣ ಇಲ್ಲಿ ಒಂದು ಆಸ್ಪತ್ರೆ, ಒಂದು ಪೊಲೀಸ್ ಸ್ಟೇಷನ್ನು ಮತ್ತು ಈ ಅಂಗಡಿ ಬಾಡಿಗೆ ಕೊಟ್ಟಿರ್ತಾರಲ್ಲ ಅವ್ರನ್ನ ವಿಚಾರಿಸೋ ಒಂದು ಕಚೇರಿ. 3 ರೂಮ್ ಇರ್ತವೆ ಇಲ್ಲಿ. ಇದರಲ್ಲಿ ಒಂದರಲ್ಲಿ ಪೊಲೀಸ್ ಇರ್ತಾರೆ, ಒಂದರಲ್ಲಿ ಆಸ್ಪತ್ರೆ ಇರ್ತಾರೆ, ಒಂದರಲ್ಲಿ ಆಫೀಸರ್ಸ್ ಇರ್ತಾರೆ. ಮಠದ ವತಿಲಿಂದ ಈ ಜಾಗನೆಲ್ಲ ಬಾಡಿಗೆ ಕೊಟ್ಟಿರ್ತಾರಲ್ಲ ಅದನ್ನು ಚೆಕಪ್ ಮಾಡೋಕೆ ಒಂದು ಆಫೀಸ್ ಇರುತ್ತೆ ಇಲ್ಲಿ. ಆಲ್ರೆಡಿ ಒಂದು 80% ಎಲ್ಲ ಶಾಪು ರೆಡಿ ಆಗಿದ್ದಾವೆ. ರೆಡಿಯಾಗಿ ಕ್ಲೋಸ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಜಾತ್ರೆ 3 ದಿವಸ ಐತೆ. ಕೆಲವರೊಬ್ರು ಶೆಡ್ ಹಾಕಿ ಹಂಗೆ ಹೋಗಿದ್ದಾರೆ, ಇನ್ನೂ ಏನು ಮೆಟ್ರಸ್ ತಂದು ಹಾಕಿಲ್ಲ. ಇನ್ನೂ ಲೇಟ್ ಆಯ್ತಲ್ಲ, ಹಂಗಾಗಿ ಹಂಗೆ ಬಿಟ್ಟಿದ್ದಾರೆ. ಈ ಮೊದಲನೇ ಗೇಟಿಂದ ಲಾಸ್ಟಿಗೆ ಜೋಕಾಲಿ ಹತ್ರ ಬಂದರೆ ಲೆಫ್ಟ್ ಸೈಡ್ ಹೋದರೆ ಬರೀ ಹೋಟೆಲು, ಜ್ಯೂಸು, ಪಾನ್ ಶಾಪ್ ಇಂಥವೆಲ್ಲ ಅಂಗಡಿ ಇರ್ತವೆ. ಈ ಲೈನ್ ಪೂರ್ತಿ ಜ್ಯೂಸ್ ಅಂಗಡಿ, ಹೋಟೆಲ್ ಅಂಗಡಿ ಇದು. ಆ ಕಡೆ ಬುಕ್ ಸ್ಟಾಲು, ಮೊಬೈಲ್ ಶಾಪು, ಈ ಥರ ಕ್ಯಾಬ್ಗಳು ಬರ್ತವೆ. ಇಲ್ಲಿ ಎಂತ ಇಲ್ಲಂದ್ರೂ ಇಷ್ಟು ಜಾಗಕ್ಕೆ 3,000-4,000 ರೂಪಾಯಿ ಬಾಡಿಗೆ ಇರುತ್ತೆ ಜಾತ್ರೆ ಮುಗಿಯೋವರೆಗೂ. ಈ ಜೋಕಾಲಿ ಕಡೆಗೆ ಹೋದರೆ ಲಕ್ಷಾನುಗಟ್ಲೆ ಇರ್ತೈತಿ. ಈ ಸಣ್ಣ ಪುಟ್ಟ ಅಂಗಡಿ ಎಲ್ಲ ಬಂದರೆ ಒಂದೊಂದು ಅಂಗಡಿಯವರು ತಮ್ಮ ಬಾಡಿಗೆ ಎಷ್ಟು ತಕ್ಕಂಗೆ ಅವ್ರು ಮುಗಿಸ್ಕೊಂಡಿರ್ತಾರೆ.
ಆದರೆ ಈ ಜೋಕಾಲಿದು ವಿಷಯಕ್ಕೆ ಬಂದರೆ ಇಲ್ಲಿ ಈ ಎಂಡಿಂದ ಲಾಸ್ಟ್ ಎಂಡ್ವರೆಗೂ ಅಷ್ಟು ಸೇರಿ ಒಬ್ಬರೇ ಮುಗಿಸಿರ್ತಾರೆ. ಅದನ್ನು ಇವರು ಡಿವೈಡ್ ಮಾಡಿ ಬಾಡಿಗೆ ಕಟ್ತಾರೆ. ಎಂತ ಇಲ್ಲ ಅಂದರೂ ಲಕ್ಷಾನುಗಟ್ಟಲೆ ಬಾಡಿಗೆ ಕಟ್ಟಿರ್ತಾರೆ ಇದನ್ನ ಇಲ್ಲಿಂದ ಅಲ್ಲಿವರೆಗೆ ಪೂರ್ತಿ. ಜಾತ್ರೆ ಅಮಾವಾಸ್ಯೆ ಮುಗಿದು ಸ್ವಲ್ಪ ದಿನದವರೆಗೆ ಇವರಿಗೆ ಇರುತ್ತೆ ಈ ಜಾಗ. ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಜೋಕಾಲಿ ರೆಡಿ ಆಗಿದ್ದಾವೆ. ದೊಡ್ಡ ಜೋಕಾಲಿ ಎಲ್ಲ ನಿಂತಿದ್ದಾವೆ. ಕೆಳಗಿನ ಸಣ್ಣ ಸಣ್ಣ ಜೋಕಾಲಿ ರೆಡಿ ಮಾಡ್ತಿದ್ದಾರೆ. ಇಲ್ಲಿನೂ ಅಂಗಡಿಗೆ ಗೇಟು ಸಿದ್ಧತೆ ಎಲ್ಲ ಮಾಡ್ತಿದ್ದಾರೆ. ಇನ್ನು ಇಲ್ಲಿ ಕೆಲವೊಂದು ಜೋಕಾಲಿ ಇನ್ನೂ ರೆಡಿ ಮಾಡಿಲ್ಲ, ರೆಡಿ ಮಾಡ್ತಿದ್ದಾರೆ. ಜಂಪಿಂಗ್ ಡ್ಯಾನ್ಸು, ಬ್ರೇಕ್ ಡ್ಯಾನ್ಸು, ಡ್ರ್ಯಾಗನ್, ಆ ಕಡೆ 360 ಡಿಗ್ರಿ ಜೋಕಾಲಿ ಒಂದು ಐತೆ, ಅದೋ ಒಂದು. ಇನ್ನೂ ಯಾವ ರೆಡಿ ಮಾಡಿಲ್ಲ ಇವನ್ನ. ಅದ ರೆಡಿ ಆಗಿದ್ದಾವೆ, ಇನ್ನೂ ರೆಡಿ ಮಾಡಬೇಕು. ಇವು ಎಲ್ಲ ಸಣ್ಣ ಸಣ್ಣ ಜೋಕಾಲಿ ಮುಂದಿರೋವು 2 ದಿನ 3 ದಿನದ ರೆಡಿ ಮಾಡ್ಕೊತಾರೆ. ಆದರೆ ಇಲ್ಲಿರೋಂಥ ದೊಡ್ಡ ದೊಡ್ಡ ಜೋಕಾಲಿನೆಲ್ಲ 15 ದಿವಸ ಮುಂಚೆಗೆ ಬಂದು 10 ದಿವಸ ಮುಂಚೆಗೆ ಬಂದು ರೆಡಿ ಮಾಡ್ತಿರ್ತಾರೆ. ಕೆಲ ಕ್ರೇನು ಎಲ್ಲ ದೊಡ್ಡ ದೊಡ್ಡ ಯಂತ್ರಗಳನ್ನ ಉಪಯೋಗಿಸ್ಕೊಂಡು ರೆಡಿ ಮಾಡ್ತಿರ್ತಾರೆ ಇವರು. ಒಂದು 10-15 ದಿವಸ ಮುಂಚೆನೇ ಬಂದು ರೆಡಿ ಮಾಡ್ತಿರ್ತಾರೆ. ಇಲ್ಲೆಲ್ಲ ಆಲ್ಮೋಸ್ಟ್ ರೆಡಿ ಆಗಿದ್ದಾವೆ ದೊಡ್ಡ ಜೋಕಾಲಿ. ಸಣ್ಣ ಜೋಕಾಲಿ ಇವಾಗ ಬಂದು ರೆಡಿ ಮಾಡ್ತಿದ್ದಾರೆ. ಇನ್ನು ಈ ಜೋಕಾಲಿ ರೆಡಿ ಮಾಡೋರಿಗೆ ಊಟ ಮಾಡೋವಾಗ ನಿದ್ದೆ ಮಾಡೋವಾಗ ಅಷ್ಟೇ ರೆಸ್ಟು. ಉಳ್ಕಿ ಟೈಮ್ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಇಲ್ಲೇ ಊಟ ಮಾಡ್ತಿದ್ದಾರೆ ಒಂದಿಷ್ಟು ಮಂದಿ. ಇಲ್ಲೇ ಅಡುಗೆ ಮಾಡೋದು, ಇಲ್ಲೇ ಊಟ ಮಾಡೋದೆಲ್ಲ ಕೆಲವೊಂದಿಷ್ಟು ಮಂದಿ ವರ್ಕ್ ಮಾಡ್ತಿದ್ದಾರೆ ಇಲ್ಲಿ. ಇದು ಜಾತ್ರೆ ಒಳಗೆ ಹೋಗೋ ಎಂಟ್ರೆನ್ಸ್. ಇಲ್ಲಿಂದ ಒಂದು 100 ಫೀಟ್ ದೂರದಲ್ಲಿ, 50 ಫೀಟ್ 100 ಫೀಟ್ ದೂರದಲ್ಲಿ ಈ ಥರ ಕಟ್ಟಿಗೆ ಕೊರೆದು ಹಾಕಿರ್ತಾರೆ. ಯಾಕಂದರೆ ಇದನ್ನ ದಾಟಿ ಈ ಕಡೆ ಯಾವುದೂ ಬೈಕ್ ಬರಬಾರ್ದು, ಜನರು ಅಷ್ಟೇ ಬರ್ಬೇಕು ಈ ಕಡೆ. ಯಾಕಂದರೆ ಜಾತ್ರೆಲೆಲ್ಲ ಗಾಡಿ ಒಯ್ದುಬಿಟ್ರೆ ಫುಲ್ ಟ್ರಾಫಿಕ್ ಥರ ಈ ರಶ್ ಆಗಕತ್ಬಿಡುತ್ತೆ. ಅದಕ್ಕೆ ಇಲ್ಲಿ ಈ ಥರ ಹಾಕಿರ್ತಾರೆ. ಬೈಕ್ ಈ ಕಡೆನೇ ಇರ್ತವೆ, ಈ ಕಡೆಯಿಂದ ಜನರು ನಡ್ಕೊಂಡು ಆ ಕಡೆಗೆ ಹೋಗ್ಬೇಕಾಗುತ್ತೆ.